ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅನುಭವಿಸಲು 7 ಅದ್ಭುತಗಳು. 1. ನೋಟ. ಕಣ್ಣು ನಮ್ಮ ದೇಹದ ಒಂದು ಪ್ರಮುಖ ಅಂಗ. ಸರಿಯಾಗಿ ಕಣ್ಣು ತೆರೆದು ನೋಡಿದಾಗ, ಪ್ರಪಂಚವನ್ನು ಅವಲೋಕಿಸಿದಾಗ ನಮ್ಮೀ ವಿಶ್ವ ಮತ್ತಷ್ಟು ಚೆನ್ನಾಗಿ ಕಾಣುತ್ತದೆ. ಹೊರಗಣ್ಣಿನ ಸರಿಯಾದ ಹಾಗೂ ಸ್ಪಷ್ಟವಾದ ನೋಟದಿಂದ ನಮ್ಮ ಒಳಗಣ್ಣು ಕೂಡ ಜಾಗೃತವಾಗುತ್ತದೆ. ಸರಿಯಾಗಿ ಕಣ್ಣು ತೆರೆದು ನೋಡಿದರೆ ನಮ್ಮ ಜ್ಞಾನದ ವೃದ್ಧಿಗೂ ನೆರವಾಗುವುದು. ದೃಷ್ಟಿಯಂತೆ ಕಾಣುವುದು ಸೃಷ್ಟಿ. 2. ಆಲಿಸುವಿಕೆ. ನಮಗೆ 2 ಕಿವಿಗಳಿದ್ದು 1 ಬಾಯಿ ಇರುವ ಸಂದೇಶವೇನೆಂದರೆ ನಾವು ಕಡಿಮೆ ಮಾತನಾಡಿ ಹೆಚ್ಚು ಆಲಿಸಬೇಕು ಎಂಬುದೇ ಆಗಿದೆ. ಹೆಚ್ಚು ಆಲಿಸಿದ್ದಲ್ಲಿ ಮತ್ತು ಸರಿಯಾಗಿ ಗಮನ ಕೊಟ್ಟು ಆಲಿಸುವುದರಲ್ಲಿ ನಮ್ಮ ಯಶಸ್ಸು ಅಡಗಿದೆ. ಜ್ಞಾನವನ್ನು ಸಂಪಾದಿಸುವುದರಿಂದ ಹಿಡಿದು ಮಾನವೀಯ ಸಂಬಂಧಗಳನ್ನು ವೃದ್ಧಿಸುವವರೆಗೂ ಇದು ಸಾಧ್ಯವಾಗುತ್ತದೆ. ಇದು ಸಂವಹನದ ಪ್ರಮುಖವಾದ ಒಂದು ಅಂಗವೂ ಹೌದು. ಆದರೆ ಹೆಚ್ಚಿನ ಜನರು ಇದರ ಮಹತ್ವ ಅರಿಯದೆ ಮಾತಿಗೆ ಹೆಚ್ಚು ಬೆಲೆ ನೀಡುತ್ತಾರೆ. ಮಾತು ಬೆಳ್ಳಿ, ಮೌನ ಬಂಗಾರವೆಂಬುದು ಅಕ್ಷರಶಃ ಸತ್ಯ. ಮೌನದಿಂದ ಇದ್ದಾಗ ನಮ್ಮ ಕಿವಿಗಳಿಗೆ ಹೆಚ್ಚು ಕೆಲಸ ನೀಡುತ್ತೇವೆ. ಉತ್ತಮ ಕೇಳುಗ ಮಾತ್ರ ಅತ್ಯುತ್ತಮ ಮಾತುಗಾರನಾಗಲು ಸಾಧ್ಯ. ಬೇರೊಬ್ಬರ ಮಾತುಗಳನ್ನು ಗಮನವಿಟ್ಟು ಆಲಿಸಿದರೆ ನಿಮ್ಮೊಡನೆ ಮಾತನಾಡುವ ವ್ಯಕ್ತಿಯಲ್ಲಿ ನಿಮ್ಮ ಬಗ್ಗೆ ಗೌರವ, ನಂಬಿಕೆ ಹಾಗೂ ವಿಶ್ವಾಸ ಮೂಡುತ್ತದೆ. ಸ್ಪರ್ಶ. ತಾಯಿಯ ಮಮತೆಯ ಸ್ಪರ್ಶ, ತಂದೆಯ ಅಭಯದ ಸ್ಪರ್ಶ ಬಹುತೇಕ ಅನೇಕರ ಬಾಳಿನಲ್ಲಿ ಪುಟದಲ್ಲಿ ಸುಂದರ ಕ್ಷಣಗಳು. ಯಾರನ್ನಾದರೂ ಅಭಿನಂದಿಸಲು ಕೈಕುಲುಕುವುದರಿಂದ ಬೆನ್ನಿನ ಮೇಲೆ ಒಂದು ಪುಟ್ಟ ಅಭಿನಂದನೆಯ ಸ್ಪರ್ಶದವರೆಗೆ ಮತ್ತೊಬ್ಬರ ಮನವನ್ನು ಪುಳಕಗೊಳಿಸಲು ಸಾಧ್ಯವಿದೆ. ರೋಗಿಯ ಮೇಲಿನ ಒಂದು ಪುಟ್ಟ ಸ್ಪರ್ಶ ಸಾಂತ್ವನ ನೀಡಲು ಸಾಧ್ಯವಿದೆ. ಬದುಕನ್ನು ಅನುಭವಿಸಲು ಈ ಸ್ಪರ್ಶ ಅನೇಕ ರೀತಿಯಲ್ಲಿ ದಾರಿ ಮಾಡಿಕೊಡುತ್ತದೆ. ಸ್ಪರ್ಶದ ಬಗೆಗಿನ ಸರಿಯಾದ ಅರಿವು ನಮ್ಮಲ್ಲಿ ಸದಾ ಜಾಗೃತವಾಗಿರಬೇಕಷ್ಟೆ. 4. ರುಚಿ. ಬಾಯಿ ರುಚಿಯಿಂದ ಹಿಡಿದು ನಮ್ಮ ಜೀವನದ ಅಭಿರುಚಿಗಳವರೆಗೆ ನಾವು ಅನುಭವಿಸಲು ಸಾಧ್ಯವಿದೆ. ಉತ್ತಮ ಆಹಾರದ ಕಡೆಗೆ ಗಮನ ಕೊಟ್ಟು ವೈವಿಧ್ಯಮಯ ರುಚಿಕರ ಅಡುಗೆಗಳನ್ನು ಸವಿಯಲು ಪ್ರಯತ್ನಿಸಬೇಕು. ಹವ್ಯಾಸ, ಅಭ್ಯಾಸಗಳು, ಪ್ರವಾಸ, ಓದು, ಬರವಣಿಗೆ ಹೀಗೆ ಈ ಬದುಕು ನಮಗೆ ಅನೇಕ ರುಚಿಗಳನ್ನು ನೀಡಬಲ್ಲದು. ರುಚಿಯನ್ನು ಗುರುತಿಸುವ ಇಂದ್ರಿಯ ನಾಲಿಗೆ. ಒಂದು ಪದಾರ್ಥವು ಸಿಹಿಯೋ ಅಥವಾ ಕಹಿಯೋ ಎಂದು ಗುರುತಿಸುತ್ತದೆ. ನಾಲಿಗೆಯು ರುಚಿಯ ಜೊತೆಗೆ ಪದಾರ್ಥಗಳ ಇತರ ಗುಣಗಳನ್ನು ಗುರುತಿಸಿ ಆ ಪದಾರ್ಥಗಳನ್ನು ಅನುಭವ ನೀಡುತ್ತದೆ. 5. ಭಾವನೆಗಳು. ಬದುಕಿನ ವಿವಿಧ ಮಜಲುಗಳಲ್ಲಿ ನಮ್ಮೆಲ್ಲರಲ್ಲಿ ಭಾವನೆಗಳು ಇದ್ದೇ ಇರುತ್ತದೆ. ಮತ್ತೊಬ್ಬರೊಂದಿಗೆ ವ್ಯವಹರಿಸಿದಾಗ ವೈವಿಧ್ಯಮಯ ಭಾವನೆಗಳು ಮೂಡುತ್ತವೆ. ನಮ್ಮ ಮನಸ್ಸಿನಲ್ಲಿ ಭಾವನೆಗಳು ಹೊರಹೊಮ್ಮುತ್ತಲೇ ಇರುತ್ತವೆ. ಭಾವನೆಗಳನ್ನು ನಿಯಂತ್ರಿಸಿದವ ಬದುಕಿನಲ್ಲಿ ಯಶಸ್ಸು ಕಾಣುತ್ತಾರೆ. ಚಿಮ್ಮುವ ಭಾವನೆಗಳನ್ನು ಅನುಭವಿಸುತ್ತಾ ನಾವು ಕಳೆದು ಹೋಗಬಾರದಷ್ಟೇ. ಅನುಭವಿಸುವ ಜಾಣ್ಮೆ ಹಾಗೂ ಸೊಗಸುಗಾರಿಕೆಯನ್ನು ರೂಢಿಸಿಕೊಳ್ಳುವತ್ತ ಸಾಗಲು ಪ್ರಯತ್ನಿಸಬೇಕು. 6. ನಗು. ನಗು ಎಂಬುದು ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ. ಸ್ನೇಹದ ಬೆಸುಗೆಗೆ ನಗು ತುಂಬ ಸಹಕಾರಿ. ಬಾಳಲ್ಲಿ ನಾವು ಮಿನುಗುತ್ತಿರಬೇಕೆಂದರೆ ನಗುತ್ತಿರಬೇಕು. ಹೀಗಿದ್ದರೆ ಕಷ್ಟಗಳು ಹಿಮ್ಮೆಟ್ಟುತ್ತವೆ. ನಗುವ ಸಂದರ್ಭಗಳಲ್ಲಿ ಹೆಚ್ಚಿಸಿಕೊಳ್ಳಿ, ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ. ನಗುವಿನಲ್ಲಿ ವೈವಿಧ್ಯತೆಗಳಿವೆ. ಮುದ್ದು ಕಂದ ತುಟಿ ಅರಳಿಸಿ ನಕ್ಕ ನಗು, ಪುಂಡ ಪೋರನೊಬ್ಬ ತಪ್ಪು ಮಾಡಿ ಕ್ಷಮೆ ಕೋರುವಂತೆ ನಿಂತು ನಕ್ಕ ನಗು, ಧ್ಯಾನದಲ್ಲಿ ಕುಳಿತವ ಮುಖದಲ್ಲಿನ ಮಂದಸ್ಮಿತ ನಗು, ಜೋಕು ಕೇಳಿ ತಡೆಯಲಾಗದೆ ಪಕ್ಕೆಲುಬು ಹಿಡಿದುಕೊಂಡು ಉರುಳಾಡಿ ನಕ್ಕ ನಗು, ಸಮಸ್ಯೆಗಳೆಲ್ಲ ಪರಿಹಾರವಾದಾಗ ನಿಟ್ಟುಸಿರಿನ ಸಂಗಡ ಹೊರಬಂದ ನಗು, ಸಿನಿ ಕಥೆಯಿಂದ ಹುಟ್ಟಿದ ನಗು, ದೊಡ್ಡವರ ಮೂರ್ಖತನವನ್ನು ಕಂಡು ಹುಟ್ಟಿದ ನಗು, ಕುಂಟ ಕುರುಡನ ಅಸಹಾಯಕತೆ ಕಂಡು ನಕ್ಕ ನಗು, ಅಹಂಕಾರದ ಕೇಕೆಯ ನಗು. ಹೀಗೆ ಮನುಷ್ಯನಿಗೆ ನಗುವುದಕ್ಕೆ ಅದೆಷ್ಟು ಕಾರಣ ಸಿಕ್ಕುತ್ತವೆ. ಕಣ್ಣಿನಲ್ಲಿ ನೀರು ಬರುವ ಹಾಗೆ ನಕ್ಕಾಗ ನಮ್ಮೊಳಗಿನ ಗಂಟುಗಳೆಲ್ಲ ಸಡಿಲವಾಗಿ ನಾವು ತೀರಾ ಸಹಜವಾಗಿ ಬಿಡುತ್ತೇವೆ. 7. ಪ್ರೀತಿ. ಈ ಪ್ರೀತಿ ಎಂಬುದು ಇರದಿದ್ದರೆ ಬಾಳೆಲ್ಲ ಬರಡಾಗುವ ಸಾಧ್ಯತೆ ಇತ್ತು. ಮನುಷ್ಯರನ್ನು ಪ್ರೀತಿಸುತ್ತಲೇ ಬದುಕನ್ನು ಪ್ರೀತಿಸಲು ಸಾಧ್ಯ. ಪ್ರೀತಿ ಎನ್ನುವ ಪದ ವಿಭಿನ್ನ ಭಾವನೆಗಳನ್ನು, ಮನೋಸ್ಥಿತಿಯನ್ನು, ದೃಷ್ಟಿಕೋನಗಳನ್ನು ಸೂಚಿಸುತ್ತದೆ. ಒಬ್ಬ ತತ್ವಜ್ಞಾನಿ ಪ್ರೀತಿ ಎನ್ನುವುದು ಅನ್ಯರ ಸಂತೋಷದಿಂದ ಹೊಂದುವ ಪರಮಾನಂದ ಎಂದಿದ್ದಾರೆ. ಬೇರೆಯವರು ನಮಗೆ ಕೆಡುಕು ಬಯಸಿದರೆ ನಾವು ಒಳಿತನ್ನು ಮಾಡುತ್ತಾ ಹೋದರೆ ನಾವೊಬ್ಬ ಉತ್ತಮ ಸಾತ್ವಿಕ ವ್ಯಕ್ತಿಯಾಗುತ್ತೇವೆ. ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಜಗವನ್ನೇ ಜಯಿಸಬಹುದು.
ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.